ಪ್ರತಿ ತಿಂಗಳು ಹಾಕಿಸ್ತಾ ಇದ್ವಿ ಸ್ವರ್ಣ ಬಿಂದುನ. ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ತುಂಬ ಸ್ಪಷ್ಟವಾಗಿ ಎಲ್ಲ ಮಾತಾಡ್ತಾಳೆ. ಮತ್ತು ಇಂಥ ಡೇಟ್ ಅಂತ ಮಂತ್ಲಿ ಮಿಸ್ ಮಾಡದೆ 1.5 ವರ್ಷದಿಂದ ಕಂಪ್ಲೀಟಾಗಿ ಹಾಕಿಸ್ತಾ ಇದ್ವಿ. ಇವಳು 6 ತಿಂಗಳಾಗಿದ್ದಾಗ ಈ ಸ್ವರ್ಣಬಿಂದು ಪ್ರಾಶನನ ಇಲ್ಲೇ ಸ್ಟಾರ್ಟ್ ಮಾಡಿಸಿದ್ದು. ಸೊ ಇದು ಸ್ಟಾರ್ಟ್ ಮಾಡಿದಾಗಿಂದ ಇವಳು ತುಂಬ ಚುರುಕಾಗಿದ್ದಾಳೆ. ಮತ್ತು ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಈ ಥರದ್ದೇನು ಕಾಣಿಸ್ಕೊಳ್ಳಲ್ಲ. ಇದು ಬೇರೆ ಮಕ್ಕಳ ಥರ ಮಣ್ಣಲ್ಲಿ ಆಟ ಆಡಿದ್ರೂ ಇವಳದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿದೆ, ಚುರುಕಾಗಿದೆ. ಎಲ್ಲದನ್ನು ಚೆನ್ನಾಗಿ ಕ್ಯಾಚ್ ಮಾಡುತ್ತೆ, ಹೇಳೋದನ್ನ ಮಾಡೋದನ್ನ. ಶ್ಲೋಕಗಳೆಲ್ಲ ಪಟ ಅಂತ ಹೇಳ್ತಾಳೆ. ಅವ್ರ ಅಕ್ಕ ಡ್ಯಾನ್ಸ್ ಮಾಡೋದನ್ನ ನೋಡಿ ಇವಳು ನೋಡ್ಕೊಂಡೇ ಡ್ಯಾನ್ಸ್ ಕಲಿತಾಳೆ. ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಮೆಟ್ಲು ಒಪ್ಪುವ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು. ನಾವು 3ನೇ ತಿಂಗಳಿಂದನೂ ಇವ್ರಿಗೆ ಸ್ವರ್ಣಬಿಂದು ಕೊಡಿಸ್ತಾ ಇದ್ದೀವಿ. ಅದರಿಂದ ತುಂಬ ಉಪಯುಕ್ತವಾಗಿರ್ತದೆ. ಅವರ ವೆಯ್ಟ್ ಗೇನ್ ಆಗಲಿ, ಮೆಮೊರಿ ಆಗಲಿ, ಪ್ರತಿಯೊಂದರಲ್ಲೂ ಸ್ಟ್ರೆಂತ್. ಊಟ ತಿಂಡಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ತುಂಬ ಒಳ್ಳೆಯದು. ಎಲ್ಲರೂ ಹಾಕ್ಸ್ಬೋದು. ಎಲ್ಲ ಮಕ್ಕಳಿಗೂ ಹಾಕ್ಸೋದ್ರಿಂದ ತುಂಬ ಉಪಯುಕ್ತ ಇದೆ. ಇನ್ನೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಎಲ್ಲ ಮಕ್ಕಳುಗಳು ಎತ್ಕೊಂಡು ಓಡಾಡಿ ಅಂತ ಹೇಳ್ತಾರೆ. ಆದರೆ ಇವನು ಆ ಥರ ಅಲ್ಲ, ನಡ್ಕೊಂಡು ಓಡಾಡ್ತೀನಿ. ಆ್ಯಂಡ್ ಹೆಲ್ದಿ ವೈಸ್ ತುಂಬ ಹೆಲ್ದಿ ಆಗಿದ್ದಾನೆ, ತುಂಬ ಫಿಟ್ ಆಗಿದ್ದಾನೆ. ನಮ್ಮ ಮಕ್ಕಳಿಗೆ ಪದೇ ಜ್ವರ ಬರ್ತಾಯಿತ್ತು, ಮತ್ತು ನೆಗಡಿ ಕೆಮ್ಮಳೆಲ್ಲ ಬರ್ತಾಯಿತ್ತು. ಇವರು ಈಗ ಮೊದಲನೇ ಸಲ ಬಂದು ಹಾಕ್ಸಿದ್ದೀನಿ. ನೆಕ್ಸ್ಟು ತಿಂಗಳು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀನಿ ಅಷ್ಟೇ. ಕಳೆದ 15 ವರ್ಷಗಳಿಂದ ಸ್ವಾಮಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ಸ್ವರ್ಣಪ್ರಾಶನವನ್ನು ಹಾಕಲಾಗುತ್ತಿದೆ. ಇದರಿಂದ ಒಂದು ಪೇರೆಂಟ್ಸ್ ಒಂದು ಮಗುನ ಸ್ವರ್ಣಬಿಂದು ಹಾಕ್ಸೋಕ್ಕೆ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದರೆ ಅವರು ಕಂಟಿನ್ಯೂ ಆಗೋದ್ರ ಜೊತೆಗೆ ಅವ್ರ ಅಕ್ಕಪಕ್ಕದ ಮನೆಯವರು, ಸ್ನೇಹಿತರು, ಅವ್ರ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೂ ಹೇಳಿ ಕರ್ಕೊಂಡ್ಬರ್ತಾ ಇದ್ದಾರೆ. ಕಂಟಿನ್ಯೂಸ್ಲಿ ಆ ಮಗುನೂ ಹಾಕಿಸಿ ಜೊತೆಗೆ ನೆಕ್ಸ್ಟ್ ಅವರ ಅಕ್ಕಪಕ್ಕ ಮಕ್ಕಳಿಗೂ ಸುಧಾ ಹಾಕಿಸ್ತಾ ಇದ್ದಾರೆ. ಅಂದರೆ ಇದ್ರ ಉಪಯೋಗ ಅಷ್ಟು ಚೆನ್ನಾಗಿ ಅವ್ರಿಗೆ ಮನವರಿಕೆಯಾಗಿದೆ ಅಂತ. ಸರಗೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮತ್ತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ಮಕ್ಕಳಿಗಾಗಿ. ಹುಟ್ಟಿದ ಮಗು 10 ದಿವಸದಿಂದ ಹಿಡಿದು 16 ವರ್ಷದವರೆಗೂ ಇದು ಹಾಕಿಸ್ಬೋದು. ಹೇಗೆ ನಾವು ಮೈ ಮೇಲೆ ಒಡವೆ ರೂಪದಲ್ಲಿ ಚಿನ್ನವನ್ನು ಧರಿಸ್ತೀವೋ, ಸುವರ್ಣವನ್ನು ಧರಿಸ್ತೀವೋ, ಅದೇ ರೀತಿ ಈ ಸುವರ್ಣದ ಡ್ರಾಪ್ಸ್ಗಳನ್ನ ಈಗ ಮಾಡಲಾಗಿದೆ. ಇದು ಮಗುಗೆ 2 ಹನಿಗಳನ್ನು ಪ್ರತಿ ತಿಂಗಳು ನೀಡೋದ್ರ ಮೂಲಕ ಮಗುವಿನ ದೈಹಿಕ ಮಾನಸಿಕ ಅಭಿವೃದ್ಧಿಗೆ ತುಂಬ ಸಹಾಯ ಆಗಲಿದೆ. ಹಾಗಾಗಿ ಮಗು ಹೆಚ್ಚು ಆರೋಗ್ಯವಂತನಾಗಿ, ಆಮೇಲೆ ಹೆಚ್ಚು ಬುದ್ಧಿಶಕ್ತಿ ಪಡ್ಕೊಂಡು, ಹೆಚ್ಚು ಜೀರ್ಣಶಕ್ತಿಯನ್ನು ಪಡ್ಕೊಂಡು, ಯಾವುದೇ ಈ ಒಂದು ಸೀಸ್ನಲ್ ಆಗಿ ಅಂದರೆ ಚಳಿಗಾಲ ಮಳೆಗಾಲದಲ್ಲಿ ಬರ್ತಕ್ಕಂಥ ಕಾಯಿಲೆಗಳ ವಿರುದ್ಧ ರೋಗನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಲ್ಲದೆ ಈ ಸುವರ್ಣಬಿಂದು ಪ್ರಾಶನ ಒಟ್ಟಾರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕರ ಆಗಲಿದೆ. ಹಾಗಾಗಿ ನೀವೆಲ್ಲರೂ ಬಂದು ಇದರ ಲಾಭ ಪಡೆದುಕೊಳ್ಳಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ.